ಇವತ್ತು ಸರ್ಕಾರದ ಜೊತೆಯಲ್ಲಿ ಇವತ್ತಿದ್ದಂಥ ವಿದ್ಯಮಾನಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಇವತ್ತು ಸಂಪುಟ ಸ್ಥಾನದಲ್ಲಿ ಅವರು ಮಂತ್ರಿಗಳಾಗಿದ್ದಾರೆ. ನಾಗೇಂದ್ರ ಅವರು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ನಾಗೇಂದ್ರ ಜೈಲಿಗೆ ಸೇರಿ ರಾಜೀನಾಮೆಯನ್ನು ನೀಡಿ ನಂತರ ಆ ವ್ಯಕ್ತಿಗೆ ಇವತ್ತು ಪುನಃ ಅವರು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯನ್ನು ನೇರವಾಗಿ ಕೇಳ್ತೀನಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವತ್ತು ನೆಹರು ಕಾಲದಲ್ಲಿ ಕೂಡ ಹಗರಣ ಮಾಡಿದ್ರಿ. ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಕೂಡ ಅದು ಉಗಮ ಹಾಕೊಂತ ನದಿ ಹರಿದಂಗೆ ಹರಿದುಕೊಂಡು ಬರ್ತಾ ಇದೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದ್ದನೆಂದ್ರಲ್ಲಿ ಜೈಲಿಗೆ ಹಾಕಿ, ಆ ಜೈಲಿಗೆ ಹಾಕುವಂಥ ಟೈಮಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದಾರೋ ಗೊತ್ತಿಲ್ಲ ಆಗಲಿ, ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಮಂತ್ರಿ ಸ್ಥಾನ ನಿಮ್ಗೆ ಅಂತೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಷ್ಟು ಆರೋಪಗಳಂದ್ರೆ ಸಾಕಷ್ಟು ಬೆಳಗ್ಗೆ ನೀವು ಎದ್ದರೆ ಸಾಕು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳಾದ್ಮೇಲೆ ಎಲ್ಲ ಭ್ರಷ್ಟಾಚಾರವನ್ನು ಕೂಡ ಮಾಡಿದ್ದಾರೆ. ಅವರಲ್ಲಿ 1 ಕೇಸ 2 ಕೇಸ ಸುಮಾರು 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸದಲ್ಲಿ ನಾಗೇಂದ್ರ ಅವರು ಇದ್ದಾರೆ. 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಜೊತೆಯಲ್ಲಿ ಚಂದ್ರಶೇಖರ್ ಅನ್ನಂಥ ವ್ಯಕ್ತಿ ಸಾವಿಗೆ ಕಾರಣದಂಥವ್ರು ನಾಗೇಂದ್ರ ಅವರು. ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಬಳಸಿದಂಥವರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ಒಂದು ರೀತಿ ದಾನದ ರೂಪದಲ್ಲಿ ಕೊಟ್ಟಂಥವ್ರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ದಾನದ ರೂಪದಲ್ಲಿ ಕೊಟ್ಟಂಥವ್ರು ಹೈಕಮಾಂಡರ್. ಚಂದ್ರಶೇಖರ್ ಅನ್ನಂಥ ವ್ಯಕ್ತಿ ಒಬ್ಬ ಅಧಿಕಾರಿಯನ್ನು ಅವ್ರ ಕುಟುಂಬದವ್ರನ್ನ ಕಣ್ಣೀರು ಹಾಕಿಸಿದಂಥವ್ರು ನಾಗೇಂದ್ರ ಅವರು. ಅವ್ರ ಪರಿಸ್ಥಿತಿ ಇವತ್ತು ಇಡಿ ತನಿಖೆಯಲ್ಲಿ ಎದುರಿಸ್ತಾ ಇರುವಂಥವ್ರು ನಾಗೇಂದ್ರ ಅವರು. ನಕಲಿ ಬ್ಯಾಂಕ್ ಖಾತೆಗಳಲ್ಲಿ ಹಣವನ್ನು ಬೇರೆ ಕಡೆ ಹೂಡಿಕೆಯನ್ನು ಮಾಡಿದಂಥವ್ರು ನಾಗೇಂದ್ರ ಅವರು. ಇವತ್ತು ಪುನಃ ಅವರು ನಮ್ಮ ದುರಂತ ನೋಡಿ ಅವರು ಮಂತ್ರಿಗಳಾಗಿ ಇವತ್ತು ನಾಗೇಂದ್ರ ಅವ್ರನ್ನ ಮಂತ್ರಿಗಳಾಗಿದ್ದಾರೆ. ಜೂನ್ 2026ಕ್ಕೆ ಸುಮಾರಾಗಿ ಸಿಬಿ ಅವರು ಅವ್ರದ್ದು ವಿರುದ್ಧ ಕೇಸ್ ಮಾಡಿದಂಥ ಟೈಮಲ್ಲಿ 89 ಕೋಟಿ ಅಂತ ಹೇಳಿ ಕೇಸ್ ಮಾಡ್ತಾರೆ. ಅಂದರೆ 187 ಕೋಟಿ ಭ್ರಷ್ಟಾಚಾರ ಮಾಡಿದಂಥ ಟೈಮಲ್ಲಿ ಅಲ್ಲಿ ಸುಮಾರಾಗಿ ಬೇರೆ ಏನು ಇನ್ನು 100 ಕೋಟಿ ರೂಪಾಯಿ ಏನು ಹಣವಿದ್ದು ಆಲ್ರೆಡಿ ವಾಪಸ್ ಕಟ್ಟಿದಾರ. ಇನ್ನು ಸದನದಲ್ಲಿ ಇನ್ನು 100 ಕೋಟಿ ರೂಪಾಯಿ ಕೊಡಬೇಕು ಅನ್ನೋಂಥ ಒಪ್ಪಿಗೆಯನ್ನು ಕೂಡ ಅವತ್ತು ಕೊಟ್ಟಂಥ ಟೈಮಲ್ಲಿ ಕೂಡ ಅದನ್ನ ಸುಮಾರಾಗಿ CBIದವರು ಒಂದು ಆರೋಪಿ ಪಟ್ಟಿಯನ್ನು ಮಾಡೋಂಥ ಟೈಮಲ್ಲಿ 3 ಆರೋಪಿ ಪಟ್ಟಿಯನ್ನು ಕೂಡ ಸಲ್ಲಿಸುವಂಥ ಕೆಲಸ CBI ಅವರು ಮಾಡ್ತಾರೆ. ಅವತ್ತು ಇಡಿ ಅವರು ಆರ್ಥಿಕ ಇಲಾಖೆಯಲ್ಲಿ ಅವತ್ತು ಅಕ್ರಮವಾಗಿ ಹಣ ಏನು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅದೆಲ್ಲ ಕೂಡ ನಾಗೇಂದ್ರ ಅವರೇ ಮಾಡಿದ್ದಾರೆ ಅಂತೇಳಿ ಹೇಳಿದ ನಂತರ ಮತ್ತೆ ಪುನಃ ಇವತ್ತು ಇಷ್ಟೊಂದು ಆರೋಪಣೆ ಇದ್ದಂಥ ಟೈಮಲ್ಲಿ ಕೂಡ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೂಡ ಕೊಡೋಂಥ ಕೆಲಸ ಇವತ್ತು ಸಚಿವನಾದಂಥವ್ರು ನಾಗೇಂದ್ರ ಅವರು. ಇವತ್ತು ನಾನು ಕೇಳ್ತೀನಿ, ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಒಂದು ಮಾತು ಹೇಳಿದರು. ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದ್ರು, ಭ್ರಷ್ಟಾಚಾರ ಆಗಿದೆ, ಆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಸೇರ್ಕೊಂಡಿದೆ ಅಂತ ಮಾತು ಹೇಳಿದಂಥ ಟೈಮಲ್ಲಿ ನಾನು ಬಹಳಷ್ಟು ಮಂದಿಗೆ ನಾನು ಕೇಳ್ತೀನಿ, ತಾವು ಭ್ರಷ್ಟಾಚಾರ ಅನ್ನೋಂಥದ್ದು ಒಂದು ಜಾತಿದಿಂದ ತಾವು ಯಾವತ್ತೂ ನೋಡಬಾರದು. ಅದು ಭ್ರಷ್ಟಾಚಾರ ಅನ್ನೊಂದು ಸಮುದಾಯಕ್ಕೆ ಅಂದು ಹೋಲಿಕೆ ಮಾಡೋಂಥ ಕೆಲಸ ಆಗಿರ್ಬೋದು. ಇವತ್ತು ನಾನು ಕೇಳ್ತೀನಿ, ನಾಗೇಂದ್ರ ಅವರು ಜನಾರ್ದನ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಕ್ಕೋಸ್ಕರವಾಗಿ ಅವರು ಬಹಳಷ್ಟು ಮಂದಿ ನಾಗೇಂದ್ರ ಅವರು ಒಬ್ಬ ದಲಿತ ಅಂದೇಳಿ ಅವ್ರು ಬಹಳಷ್ಟು ಮಂದಿ ಅವ್ರು ಕನ್ನಡಕ್ಕೆ ಹಾಕೊಂಡು ನೋಡ್ತಾ ಇದ್ದಾರೆ. ನಾನು ನಾಗೇಂದ್ರ ಅವ್ರು ಕೇಳ್ತೀನಿ, ಸ್ವಾಮಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ ನೀನು ಏನು ಸಿಟ್ಟು ಬಂದಿದ್ದೇನೋ, ಅವ್ರು ಹೇಳಿದಂಥ ಮಾತು ಏನು ತಪ್ಪೇನಲ್ಲ, ಇವತ್ತು ನಡೆದಿದ್ದಕ್ಕೋಸ್ಕರವಾಗಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಬಹಳಷ್ಟು ಮಂದಿ ನಾಗೇಂದ್ರ ಅವ್ರನ್ನ ಇವತ್ತು ಒಬ್ಬ ದಲಿತ ಅಂತೇಳಿ ಬಹಳಷ್ಟು ಮಂದಿ ಕನ್ನಡಕ್ಕೆ ಹಾಕೊಂಡು ನೋಡ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಇವತ್ತು ನಾನು ನಾಗೇಂದ್ರ ಅವ್ರನ್ನ ಇವತ್ತು ಸಾಕಷ್ಟು ಒಬ್ಬ ಬಡವರ ಹಣವನ್ನು ಇವತ್ತು ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು ಅದೆಲ್ಲ ಕೂಡ ದಲಿತರ ಮಕ್ಕಳೆಲ್ಲ, ಹಿಂದುಳಿದಂಥ ಮಕ್ಕಳೆಲ್ಲ, SC/ST ಮಕ್ಕಳೆಲ್ಲ, ಆ ಸ್ಕಾಲರ್ಶಿಪ್ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ಇವತ್ತು ಬಹಳಷ್ಟು ಮಂದಿ ಬಡವರಿಗೆ ಮನೆ ಸಿಗಬೇಕಾದಂಥ ಹಣವನ್ನು ಕೂಡ ತಾವು ಹೊಡೆದಿದ್ದೀರಲ್ಲ. ನೀವು ಕೂಡ ಒಬ್ಬ ದಲಿತ ಅಲ್ಲ, ನೀನು ಕೂಡ ಇವತ್ತು ದಲಿತರ ಹಣವನ್ನು, ಸ್ಕಾಲರ್ಶಿಪ್ ಹಣ
ಬೇಕಾದಂಥ ಪ್ರೋತ್ಸಾಹದ ಧನ ಹಣ ಎಲ್ಲವೂ ಹಣವನ್ನು ಒಡೆಯಂಥ ಟೈಮಲ್ಲಿ ಅವತ್ತು ನಿನ್ನ ಕಣ್ಣಿಗೆ ನಾಗೇಂದ್ರ ಅವ್ರು ಯಾಕೆ ನಿನಗೆ ನಾನು ದಲಿತ ಅಂದೇಳಿ ಯಾಕೆ ಅನ್ನಿಸ್ಲಿಲ್ಲ? ಆದ್ರೆ ಇವತ್ತು ಯಾರು ಕೂಡ ಇವತ್ತು ಅವ್ರ ಪರವಾಗಿ ಏನು ನಮ್ಮ ನಾಗೇಂದ್ರ ಅವರು ದಲಿತ ಅಂತೇಳಿ ಏನು ಹೇಳ್ತಾ ಇದ್ರು ಅವರೆಲ್ಲರಿಗೂ ನನಗೆ ಕೇಳೋದಿಷ್ಟೇ, ಇಷ್ಟು ದೊಡ್ಡ ಅನ್ಯಾಯ ಮಾಡಿದಂಥ ಟೈಮಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳನ್ನ ಭವಿಷ್ಯನ ಕಸ್ಕೊಂಡನ ಆ ಮನುಷ್ಯ. ಚಂದ್ರಶೇಖರನ್ ಅಂತ ವ್ಯಕ್ತಿನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಂತ ಕೆಲಸ ಅವ್ರು ಮಾಡಿದಾರ. ಸಾಕಷ್ಟು ಮಂದಿ ಮಕ್ಕಳು ಇವತ್ತು ಉನ್ನತ ಶಿಕ್ಷಣವನ್ನು ಸಿಗಲಾರ್ದಂತೆ ಮಕ್ಕಳೆಲ್ಲರೂ ಕೂಡ ಇವತ್ತು ವಿದೇಶದಿಂದ ವಾಪಸ್ ಬರ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಉನ್ನತ ಅವ್ರಿಗೆ ಏನು ಗೌರವಧನ ಕೊಡ್ಲಾರ್ದಂತೆ. ಸಾಕಷ್ಟು ಮಂದಿ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲಾರ್ದಂತೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಮಂದಿ ಮಕ್ಕಳನ್ನ ಶಾಲೆಗಳಿಂದ ವಾಪಸ್ ಕಳಿಸ್ತಾ ಇದ್ದಾರ. ಮಂದಿ ಇವತ್ತು ಇಷ್ಟೊಂದು ಯೂನಿಫಾರ್ಮ್ ಇಲ್ಲ, ಬೂಟ್ಸ್ ಇಲ್ಲ, ಇಷ್ಟೊಂದು ಹಣವನ್ನು ನೀನು ಒಬ್ಬನೇ ತಿಂದ್ಬಿಟ್ಟಲ್ಲಪ್ಪ. ಅವತ್ತು ನೀನು ದಲಿತ ಅನ್ನಂಥದ್ದು ನಿನಗೆ ಕಾಣಲಿಲ್ಲ ನಾಗೇಂದ್ರ ಅವರೇ. ನಿನಗೆ ಈ ಸುಮ್ಮನೆ ನೀನು ಇವತ್ತು ನನಗೆ ದಲಿತ ಅಂದಿದ್ದಕ್ಕೋಸ್ಕರವಾಗಿ ಯಾರು ಸಹಿಸಕ್ಕಾಗಲ್ಲ ಅಂತೇಳಿ ತಾವು ಏನು ಹೇಳಿಕೆಯನ್ನು ಕೊಡ್ತಾ ಇದ್ರು. ನಾನು ಕೇಳೋದಿಷ್ಟೇ, ಅವತ್ತು ನಿನಗೆ ಅನಿಸಿಲ್ಲೇನಪ್ಪ, ನಿನ್ಗೆ ಯಾವುದೇ ರೀತಿಯಲ್ಲಿ ಕೂಡ ಅನಿಸಿಲ್ಲನ? ಈ ಸಮುದಾಯದ ಮಕ್ಕಳು, ಬಡ ಮಕ್ಕಳು ಈ ಸಮುದಾಯದಲ್ಲಿ ಓದ್ಕೋಬೇಕಾದಂಥ ಭವಿಷ್ಯ ಕಟ್ಟಕ್ಕೆ ಹೋದ ಆ ಭವಿಷ್ಯನ ಕಸ್ಕೊಂಡ್ರಲ್ಲ ನಾಗೇಂದ್ರವ್ರೆ. ನೀವು ಅವ್ರ ಭವಿಷ್ಯನ ಕಸ್ಕೊಂಡ್ರಿ. ಯಾರೋ ಹೆಣ್ಣು ಮಕ್ಕಳು ಬೀದಿ ಬದಿ ವ್ಯಾಪಾರಸ್ಥರು ಬದುಕಬೇಕಾದಂಥ ಹಣವನ್ನು ಕಸ್ಕೊಂಡ್ರಲ್ಲ ನಾಗೇಂದ್ರವ್ರೆ. ನಕಲಿ ಖಾತೆಗಳಲ್ಲಿ ನೀವು ಎಲ್ಲೆಲ್ಲೋ ವರ್ಗಾವಣೆ ಮಾಡಿಕೊಂಡು ಎಲ್ಲಿ ಲೋಕಸಭೆ ಚುನಾವಣೆ ತಾವು ಬಳಕೆ ಮಾಡ್ಕೊಂಡ್ರಿ. ಬಂಗಾರ ಅಂಗಡಿಗಳಿಗೆ, ಎಕ್ಸೈಸ್ ಅಂಗಡಿಗಳಿಗೆ, ಎಲ್ಲಿ ಬೇಕಾದ್ರೂ ಕೂಡ ಯಾರ ಹಣ ರೀ? ಅದೆಲ್ಲಗಳು ದಲಿತರ ಹಣ ಅಲ್ಲೇನ್ರಿ ನಾಗೇಂದ್ರ ಅವ್ರೆ? ಎಷ್ಟು ಮಂದಿ ಬಡವರನ್ನ ಹೊಟ್ಟೆ ಹೊಡೆದು, ಎಷ್ಟು ಮಂದಿ ಮಕ್ಕಳನ್ನು ಇವತ್ತು ಅವ್ರ ಜೀವನವನ್ನು ಕಸ್ಕೊಂಡು ಅವ್ರಿಗೆ ಶಿಕ್ಷಣ ಇಲ್ಲಾರ್ದಂತೆ ಮಾಡಿ ಅವತ್ತು ನಿಮ್ಗೆ ಏನನ್ನ ಅನಿಸಿದ್ರಿಗಿನ ಖಂಡಿತವಾಗಿ ಇವತ್ತು ನಿನ್ನ ಒಪ್ಕೊಂತ ಇದ್ದೆ. ನಾನು ಖಂಡಿತವಾಗಿ ನಿನ್ನೊಬ್ಬ ದಲಿತ ನಾಯಕಪ್ಪ ಅಂತೇಳಿ ಒಪ್ಕೊಂತ ಇದ್ದೆ. ಇವತ್ತು ಇಷ್ಟು ಮಂದಿಗೆ ಮೋಸ ಮಾಡಿ ಇವತ್ತು ಪುನಃ ಅವ್ರು ಏನೋ ಹೇಳಿದಾರೆ ಅಂತೇಳಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅವತ್ತು ನೀನು ಯೋಚನೆಯನ್ನು ಮಾಡಬೇಕಾಗಿತ್ತು. ಮಾಡಿದ್ದೆ ಅವಪ್ಪ. ಅವತ್ತು ನಮ್ಮ ಬಡವ್ರ ಮಕ್ಕಳ ಸಲುವಾಗಿ ನಾಗೇಂದ್ರ ಅವ್ರು ನಿಂತರು ಮಂತ್ರಿ ಆದಂಥ ಟೈಮಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವ್ರು ಪ್ರೋತ್ಸಾಹನ ಕೊಟ್ಟಿದ್ದಾನ. ಗಂಗಾ ಕಲ್ಯಾಣ ಯೋಜನೆಯನ್ನು ಕೊಟ್ಟಿದ್ದಾನ. ಬಡವ್ರಿಗೆ ಮನೆ ಕೊಟ್ಟಿದ್ದಾನ. ನಾಗೇಂದ್ರ ಅವರು ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ರು. ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ ನಾಗೇಂದ್ರ ಅವರೇ. ನಾನು ಹೇಳ್ತೀನಲ್ಲ, ನೀನು ಒಳ್ಳೆ ಕೆಲಸ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡೋಂಥ ವಿಚಾರದಲ್ಲಿ ನಾನೇ ಮೊದಲನೇ ವ್ಯಕ್ತಿ. ಆದರೆ ನೀನು ಈ ರಾಜ್ಯಕ್ಕೆ ಜನರಿಗೆ ದಲಿತರ ಹಣವನ್ನು ನುಂಗಿ ಹಾಕಿಬಿಟ್ಟಿಲ್ಲಪ್ಪ. ಅದಕ್ಕೆ ಅದು ಕ್ಲಾರಿಫಿಕೇಶನ್ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಕೇಳ್ತೀನಿ, ಇಂಥವ್ರನ್ನ ತಾವು ಮಂತ್ರಿಗಳು ಮಾಡಬೇಕಾಗಿತ್ತ? ಭ್ರಷ್ಟರನ್ನ ತಾವು ಮಂತ್ರಿಗಳು ಮಾಡಬೇಕಾಗಿತ್ತ? ಅವ್ರು ಏನೋ ಪುಣ್ಯಕ್ಕೆ ಇವತ್ತು ಎಲ್ಲ ಕೋರ್ಟು ಅವ್ರನ್ನ ಬಳ್ಳಾರಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವತ್ತು ಬಳ್ಳಾರಿಗೆ ಬರ್ತಾ ಇದ್ದಾನ. ಅಕಸ್ಮಾತ್ ಕೋರ್ಟಲ್ಲಿ ನಾಳೆ ಬಳ್ಳಾರಿಗೆ ಬರಬಾರ್ದು ಅಂತೇಳಿ ಆದೇಶವನ್ನು ಕೊಟ್ಟಂತ ಟೈಮಲ್ಲಿ ನಮ್ಮ ಬಳ್ಳಾರಿ ಪರಿಸ್ಥಿತಿ ಏನು? ಅವ್ರನ್ನೇನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೆಂಗಳೂರು ಮಾಡ್ತೀರಾ? ಅಕಸ್ಮಾತ್ ಕೋರ್ಟ್ ಏನನ್ನ ಆದೇಶವನ್ನು ಮಾಡಿ ಇಲ್ಲಪ್ಪ ಬಳ್ಳಾರಿ ಬರೋಕ್ಕಾಗಲ್ಲ ಅನ್ನಂತ ಟೈಮಲ್ಲಿ ಯಾವ ಜಿಲ್ಲೆಗೆ ಮಾಡ್ತೀರಿ? ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಅನ್ನಂಥದ್ದು ಇವತ್ತು ಕೇವಲ ಭ್ರಷ್ಟರಿಗೆ ಇವತ್ತು ಆದ್ಯತೆಯನ್ನು ಕೊಡಂತ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ನಾನು ಒತ್ತಾಯ ಮಾಡ್ತೀನಿ, ನಾಗೇಂದ್ರ ಅವರೇ, ನೀವು ನನ್ನ ವೈಯಕ್ತಿಕವಾಗಿ ನಾನು ಬಹಳ ತೀವ್ರವಾಗಿ ನಿಮ್ಮನ್ನು ಖಂಡಿಸ್ತೀನಿ. ನಾನು ಹೇಳಿದಿರಲ್ಲ ಅವತ್ತು ಏನೇನೋ ಯಾರ್ಯಾರು ಏನೇನೋ ಅಂತ ಹೇಳಿದಿರಲ್ಲ. ನಾಗೇಂದ್ರ ಅವರೇ, ತಾವು ನೈತಿಕತೆ ಇದ್ರೆ, ಈ ದಲಿತರ ಬಗ್ಗೆ ನಿನ್ನ ಗೌರವ ಇದ್ರೆ, ದಲಿತರ ಹಣವನ್ನು ತಗೊಂಡು ಇವತ್ತು ಪುನಃ ಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ದಲ್ಲ, ನಿನ್ನ ಆತ್ಮಸಾಕ್ಷಿದ್ರಿಗಿನ ನೀವು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕನ್ನಂತ ಒತ್ತಾಯ ಮಾಡ್ತೀನಿ. ನಾನು ಮಂತ್ರಿಗಳ ಸ್ಥಾನದಿಂದ ನೀವು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕು. ನಿಮ್ಮ ಆತ್ಮಸಾಕ್ಷಿದ್ರಿಗಿನ ಭ್ರಷ್ಟರು ಈ ರಾಜ್ಯಕ್ಕೆ ಮಂತ್ರಿಗಳಾಗಿ ಮತ್ತೆ ಬರಬಾರದು. ಅಂತ ಭ್ರಷ್ಟ ಇವತ್ತು ಬಡವರ ಹಣ ತಿಂದಂಥವ್ರು, ದಲಿತರ ಹಣವನ್ನು ತಿಂದಂಥವ್ರು ಇವತ್ತು ದಲಿತರಂತಿರಲ್ಲ, ನಿಮ್ಗೆ ಏನು ನಾಚಿಕೆ ಆಗಲ್ಲ? ನಿಮಗೆ ಎಲ್ಲಿ ತನಕ ಕೂಡ ನಾಗೇಂದ್ರ ರಾಜೀನಾಮೆ ಕೊಡಲ್ಲ, ಅಲ್ಲಿ ತನಕ ಕೂಡ ಸದನವನ್ನು ನಡೀಲಾರದಂತೆ ನೀವು ಮಾಡ್ಬೇಕಂತೇಳಿ ನಾನು ಕೈ ಮುಗಿದು ಈ ರಾಜ್ಯದ ದಲಿತರ ಪರವಾಗಿ ನಾನು ವಿನಂತಿ ಮಾಡ್ಕೊತೀನಿ.